ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು UGC ನೆಟ್ 2014 ಡಿಸೆಂಬರ್ ಪೇಪರ್ 1 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ದ ಫಸ್ಟ್ ಕ್ವೆಶ್ಚನ್ ಈಸ್ CSS ಸ್ಟ್ಯಾಂಡ್ಸ್ ಫಾರ್. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ದ ಫಸ್ಟ್ ಆಪ್ಷನ್ ಈಸ್ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ಸ್. ಸೆಕೆಂಡ್ ಆಪ್ಷನ್ ಈಸ್ ಕಲೆಕ್ಟಿಂಗ್ ಸ್ಟೈಲ್ ಶೀಟ್ಸ್. ಥರ್ಡ್ ಆಪ್ಷನ್ ಈಸ್ comparative style sheets. Fourth option is comprehensive style sheets. So the right answer is option A, cascading style sheets. Then the next question is MOOC stands for. ಇದರಲ್ಲಿ ಸಹ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. So the right answer is option C, massive open online course. MOOC stands for massive open online course. Then the next question is binary equivalent of decimal number 35 is. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ GIF, JPG, BMP, PNG are used as extensions for files which stores. Option A, audio data. Option B, image data. Option C, video data. Option D, text data. So the right answer is image data. Here GIF, JPG, BMP, PNG are used as extension for the file of image data. Then the next question is symbols A to F are used in which of the following? Option A, binary number system. Option B, decimal number system. Option C, hexadecimal number system. Option D, octal number system. The right answer is option C, hexadecimal number system. ಇದರಲ್ಲಿ ಸಿಂಬಲ್ A to F ಅನ್ನು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಅದು 0 to 9 ನಂಬರನ್ನು ಹೊಂದಿರುತ್ತೆ. ನೆಕ್ಸ್ಟ್ ನೀವು ಆಕ್ಟಲ್ ನಂಬರ್ ಸಿಸ್ಟಮನ್ನು ನೋಡ್ಬೋದು. ಅದು 0 to 7 ನಂಬರ್ ಸಿಸ್ಟಮನ್ನು ಹೊಂದಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. A to F 0 to 9 ಅಂತ ಕೊಟ್ಟಿದ್ರೆ ಅದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಆಕ್ಟಲ್ ನಂಬರ್ ಸಿಸ್ಟಮ್ ಅಂದರೆ A to F 0 to 7. Then the next question is which one of the following is not a search engine? Option A, Google. Option B, Chrome. Option C, Yahoo. Option D, Bing. So the right answer is option B, Chrome. ಬಿಕಾಸ್ ಕ್ರೋಮ್ ಅನ್ನೋದು ವೆಬ್ ಬ್ರೌಸರ್ ಆಗಿರುತ್ತೆ, ಅದು ಸರ್ಚ್ ಎಂಜಿನ್ ಆಗಿರೋದಿಲ್ಲ. ಗೂಗಲ್ ಸರ್ಚ್ ಎಂಜಿನ್, ಯಾಹೋ ಸರ್ಚ್ ಎಂಜಿನ್ ಆಗಿರುತ್ತೆ, ಬಿಂಗ್ ಅನ್ನೋದು ಸರ್ಚ್ ಎಂಜಿನ್ ಆಗಿರುತ್ತೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಇನ್ ಟರ್ಮ್ಸ್ ಆಫ್ ಟೋಟಲ್ CO2 ಎಮಿಷನ್ ಫ್ರಮ್ ಅ ಕಂಟ್ರಿ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್. ಇದರಲ್ಲಿ CO2 ಎಮಿಷನ್ ವೈಸ್ ಕಂಟ್ರಿ ಸೀಕ್ವೆನ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕರೆಕ್ಟ್ ಸೀಕ್ವೆನ್ಸನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಮ್ಯಾಚ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2 ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಕೋಡ್. ಇದರಲ್ಲಿ 2 ಲಿಸ್ಟ್ ಕೊಟ್ಟಿದ್ದಾರೆ. ಲಿಸ್ಟ್ 1ನಲ್ಲಿ ವರ್ಲ್ಡ್ ಹೆಲ್ತ್ ಡೇ ಇದೆ, ವರ್ಲ್ಡ್ ಪಾಪ್ಯುಲೇಷನ್ ಡೇ, ವರ್ಲ್ಡ್ ಓಝೋನ್ ಡೇ, ವರ್ಲ್ಡ್ ಏಡ್ಸ್ ಡೇ. ನೆಕ್ಸ್ಟ್ ಲಿಸ್ಟಲ್ಲಿ ಡೇಟ್ಸ್ ಆ್ಯಂಡ್ ಮಂತನ್ನು ಕೊಟ್ಟಿದ್ದಾರೆ. ಇದನ್ನ ಆಲ್ರೆಡಿ ಮ್ಯಾಚ್ ಮಾಡಿದ್ದೀನಿ. ದ ವರ್ಲ್ಡ್ ಹೆಲ್ತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 7th April. ವರ್ಲ್ಡ್ ಪಾಪ್ಯುಲೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 11th July. ವರ್ಲ್ಡ್ ಓಝೋನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 16th September. ವರ್ಲ್ಡ್ ಏಡ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 1st December. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಇದರಲ್ಲಿ ವರ್ಲ್ಡ್ ಓಝೋನ್ ಡೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ್ದಾರೆ ಈ ಕ್ವೆಶ್ಚನ್ನ. ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವಿಚ್ ಆಫ್ ದ ಆಂಥ್ರೋಪೊಜೆನಿಕ್ ಆ್ಯಕ್ಟಿವಿಟಿ ಅಕೌಂಟ್ಸ್ ಫಾರ್ ಮೋರ್ ದ್ಯಾನ್ 2/3 ಆಫ್ ಗ್ಲೋಬಲ್ ವಾಟರ್ ಕನ್ಸಂಪ್ಷನ್. ಆಪ್ಷನ್ ಎ ಅಗ್ರಿಕಲ್ಚರ್. ಆಪ್ಷನ್ ಬಿ ಹೈಡ್ರೋ ಪವರ್ ಜನರೇಷನ್. ಆಪ್ಷನ್ ಸಿ ಇಂಡಸ್ಟ್ರಿ. ಆಪ್ಷನ್ ಡಿ ಡೊಮೆಸ್ಟಿಕ್ ಆ್ಯಂಡ್ ಮುನ್ಸಿಪಲ್ ಯೂಸೇಜ್. ಸೊ ದ ರೈಟ್ ಆನ್ಸರ್ ಈಸ್ ಅಗ್ರಿಕಲ್ಚರ್. Agriculture activities uses more than 2/3 of the global water for its consumption. Then the next question is one of the anthropogenic sources of gaseous pollutant
chlorofluorocarbons in air is? Option A, cement industry. Option B, fertilizer industry. Option C, foam industry. Option D, pesticide industry. So the right answer for this question is option C, foam industry.